ಎಲ್ಲರಿಗೂ ನಮಸ್ಕಾರ. ಅಂಗದಾನ್ ಜನ್ ಜಾಗೃತ ಅಭಿಯಾನ್ ವಾಟ್ ಇಸ್ ಗೊತ್ತಾಗ್ಲಿಲ್ವಾ? ಇದೇನಂದ್ರೆ ಆನ್ 3rd August 2024 is celebrated as Indian Organ Donation Day. ಈಗ ಇದರ ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್ ಥೀಮ್ ಇಸ್ ವಾಟ್ ಐ ಸೆಡ್, ಅಂಗದಾನ್ ಜನ್ ಜಾಗೃತ್ ಅಭಿಯಾನ್. ಗೌರ್ಮೆಂಟ್ ಆಫ್ ಇಂಡಿಯಾ ಈಗ ಈ ಆರ್ಗನ್ ಡೊನೇಷನ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆರ್ಗನ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ, ಒಬ್ರು ಆರ್ಗನ್ ಡೊನೇಟರ್ ಇದ್ರೆ 8 ರಿಂದ 9 ಜನದ್ದು ಜೀವ ಉಳಿಯುತ್ತೆ. ಸೊ ಅವರು ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಇದ್ರ ಸಲುವಾಗಿ ಗವರ್ಮೆಂಟ್ ಆಫ್ ಇಂಡಿಯಾ ದೇ ಹ್ಯಾವ್ ಎಸ್ಟಾಬ್ಲಿಷ್ ಒನ್ ಆರ್ಗನೈಸೇಷನ್ ದಟ್ ಈಸ್ ನೋಟೋ. ನೋಟೋ ಅಂದ್ರೇನು? ನ್ಯಾಷನಲ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್. ಸೊ ಇದನ್ನ ಆರ್ಗನೈಸ್ ಮಾಡಿದ್ದಾರೆ. ಇದ್ರದ್ದು ಏನ್ ಕೆಲಸ ಅಂದ್ರೆ, ವಾಟ್ ದೇ ಡೂ ಈಸ್ ನ್ಯಾಷನಲ್ ರಿಜಿಸ್ಟ್ರಿ ಆಫ್ ಡೋನರ್ಸ್ ಅಂಡ್ ರೆಸಿಪೆಂಟ್ಸ್ ಆಫ್ ಆರ್ಗನ್ಸ್ ಅಂಡ್ ಟಿಶ್ಯೂಸ್. ಅವ್ರದ್ದು ರಿಜಿಸ್ಟ್ರಿನ ಮೇಂಟೈನ್ ಮಾಡ್ತಾರೆ, ರೆಸಿಪೆಂಟ್ಸ್ ಆಗಲಿ ಡೋನರ್ಸ್ ಆಗಲಿ. ಈ ಆರ್ಗನೈಸ್ಡ್ ಸಿಸ್ಟಮ್ ಆಫ್ ಆರ್ಗನ್ ಪ್ರೊಕ್ಯೂರ್ಮೆಂಟ್ ಆಗಲಿ, ಡಿಸ್ಟ್ರಿಬ್ಯೂಷನ್ ಈ ಕಂಟ್ರಿ ಒಳಗೆ ಆಗೋದಾಗ್ಲಿ ಎಲ್ಲ ನೋಡ್ಕೊಳ್ಳೋದು ಇವ್ರದ್ದು ಆರ್ಗನೈಸೇಷನ್ದು ಕೆಲಸ ಆಗಿರುತ್ತೆ. ಹೌದು, ಇದು ಕ್ಯಾಂಪೇನ್ ಇದೆ, ಅದ್ರ ಉದ್ದೇಶ ಏನೇ ಅದರದ್ದು? ಇದರ ಏನ್ ಉದ್ದೇಶ ಅಂದ್ರೆ, ಈ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಡಿಮಾಂಡ್ ಕಮ್ಮಿ ಆಗ್ಬೇಕು. ನಾವು ಡಿಮಾಂಡ್ ಹೇಗೆ ಕಮ್ಮಿ ಮಾಡೋದು? ಹೇಗಂದ್ರೆ ನಮ್ಮ ಲೈಫ್ ಸ್ಟೈಲ್, ನಾವು ಹೆಲ್ತಿ ಲೈಫ್ ಸ್ಟೈಲ್ ಇಟ್ಕೋಬೇಕು. ಈ ಸಿಗರೇಟ್ ಸೇದೋದು, ಕುಡಿಯೋದು ಎಲ್ಲ ಮಾಡಿದ್ರೆ ಲಿವರ್ ಹಾಳಾಗತ್ತೆ, ಲಂಗ್ಸ್ ಹಾಳಾಗತ್ತೆ, ಅವಾಗ ಡಿಮಾಂಡ್ ಕೂಡ ಜಾಸ್ತಿ ಆಗುತ್ತೆ. ಸೊ ಫಸ್ಟ್ ಉದ್ದೇಶ ಅದು. ಸೆಕೆಂಡ್ ಉದ್ದೇಶ ಏನಂದ್ರೆ, ಈ ಪಬ್ಲಿಕ್ ಅವೇರ್ನೆಸ್, ಈ ಜನರಿಗೆ ಅವೇರ್ನೆಸ್ ಮೂಡಿಸೋದು ಎದ್ರ ಬಗ್ಗೆ, ಈ ಬ್ರೈನ್ ಸ್ಟೆಮ್ ಡೆತ್ ಬಗ್ಗೆ ಆಗ್ಲಿ, ಆಮೇಲೆ ಡಿಸೀಸ್ಡ್ ಅಂದ್ರೆ ಸತ್ತೋರ್ದು ಆರ್ಗನ್ ಡೊನೇಷನ್ ಬಗ್ಗೆ ಆಗ್ಲಿ, ಆಮೇಲೆ ಈ ಇಲ್ಲೀಗಲ್ ಡೀಲಿಂಗ್ಸ್ ಏನಾಗತ್ತೆ, ಇಲ್ಲೀಗಲ್ ಕಮರ್ಷಿಯಲ್ ಡೀಲಿಂಗ್ಸ್ ಆಗತ್ತೆ, ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದಾಗ್ಲಿ ಇದ್ರ ಸೆಕೆಂಡ್ ಉದ್ದೇಶ. ಅಂಡ್ ಥರ್ಡ್ ಒನ್ ಏನಂದ್ರೆ, ಈ ಮಿಸ್ಕಾನ್ಸೆಪ್ಷನ್ ಇದೆ, ತಪ್ಪು ಕಲ್ಪನೆ ಇದೆ ಈ ಆರ್ಗನ್ ಡೊನೇಷನ್ ಬಗ್ಗೆ. ಅಂದ್ರೆ ನೀವು ಜನರಿಗೆ ತಪ್ಪು ಕಲ್ಪನೆ ಇದ್ದಿದ್ದು ತೆಗಿಬೇಕು, ಮಿತ್ಸ್ ತೆಗಿಬೇಕು ಅನ್ನೋದು ಒಂದು ಉದ್ದೇಶ. ಆಮೇಲೆ ಫೋರ್ತ್ ಒನ್ ಬಂದ್ಬಿಟ್ಟು, ಈ ಬ್ರೈನ್ ಸ್ಟೆಮ್ ಡೆತ್ ಇದೆ ಅಂದ್ರೆ ಅಲ್ಲ, ಈ ಬ್ರೈನ್ ಸ್ಟೆಮ್ ಡೆತ್ ಅಂದ್ರೆ ಏನು? ಈ ಬ್ರೈನ್ ವರ್ಕ್ ಆಗೋದೇ ಸ್ಟಾಪ್ ಆಗುತ್ತೆ. ಸೊ ಇಡೀ ಬಾಡಿ ವರ್ಕ್ ಆದ್ರೂ ಬ್ರೈನ್ ವರ್ಕ್ ಆಗೋದಿಲ್ಲ, ಏನಾಗೋದು ಗೊತ್ತಾಗೋದಿಲ್ಲ. ಸೊ ಈ ತರ ಇದ್ರೆ ಈ ಐಡೆಂಟಿಫೈ ಮಾಡ್ಬೇಕು, ಕಂಡು ಹಿಡಿಬೇಕು, ಆಮೇಲೆ ಇದ್ರದ್ದು ಏನಂದ್ರೆ ರಿಪೋರ್ಟ್ ಆಗ್ಬೇಕು ಅಂತ. ಇದು 4ನೇ ಉದ್ದೇಶ. ಈಗ ಇದ್ರ ರಿಲೇಟೆಡ್ ಕ್ವಶನ್ ಇರ್ಬೋದು, ಏನಾದ್ರೂ ಆಕ್ಟ್ ಇದೆನಾ, ಪ್ರೊವಿಷನ್ಸ್ ಇದೆನಾ ಆರ್ಗನ್ ರಿಲೇಟೆಡ್, ಆರ್ಗನ್ ಡೊನೇಷನ್ ರಿಲೇಟೆಡ್ ಅಥವಾ ಟ್ರಾನ್ಸ್ಪ್ಲಾಂಟೇಶನ್ ರಿಲೇಟೆಡ್? ಎಸ್ ಇದೆ. ಸ್ಪೆಕ್ಟಾಕಲ್ಸ್ ಆಫ್ ಲಾ ಚಾನೆಲ್ ನಮ್ಮ ಉದ್ದೇಶ ಈ ಲೀಗಲ್ ಅವೇರ್ನೆಸ್ ಜನರಿಗೆ ಮೂಡಿಸೋದೇ ನಮ್ಮ ಉದ್ದೇಶ. ಸೊ ಎಸ್ ಇದೆ. ಇದು ಆಕ್ಟ್ ಯಾವ್ದಂದ್ರೆ, ಟ್ರಾನ್ಸ್ಪ್ಲಾಂಟೇಶನ್ ಆಫ್ ಹ್ಯೂಮನ್ ಆರ್ಗನ್ ಅಂಡ್ ಟಿಶ್ಯೂ ಆಕ್ಟ್ 1994. ಈ ಆಕ್ಟ್ ಅನಾಕ್ಟ್ ಆಗಿದ್ದು 8th July 1994, ಮತ್ತೆ ಇದು ಎನ್ಫೋರ್ಸ್ ಆಗಿದ್ದು 8th February 1995 ಅಲ್ಲಿ. ಇನ್ನೊಂದು ಮುಖ್ಯವಾದ ವಿಷಯ, ನಿಮಗೆ ಆರ್ಗನ್ ರಿಲೇಟೆಡ್ ಆಫೆನ್ಸಸ್ ಏನಾಗಬಹುದು, ದಟ್ ಈಸ್ ಅಪರಾಧಗಳು ಮತ್ತೆ ಶಿಕ್ಷೆಗಳು ಏನಾಗಬಹುದು ಅಂತ ನಿಮಗೆ ಗೊತ್ತಿರಬೇಕು. ಇದು ಮುಖ್ಯವಾದ ವಿಷಯ. ಆಸ್ ಪರ್ ಸೆಕ್ಷನ್ 18 ಪ್ರಕಾರ, ಅಥಾರಿಟಿ ಇಲ್ಲದೆ ಈ ಏನ್ ಆರ್ಗನ್ ತಕ್ಕೋತಾರೆ ಟ್ರಾನ್ಸ್ಪ್ಲಾಂಟೇಶನ್ ಸಲುವಾಗಿ, ಅಂತವರಿಗೆ 10 ವರ್ಷ ಜೈಲ್ ಶಿಕ್ಷೆ ಆಗತ್ತೆ, ಪ್ಲಸ್ 20 ಲಕ್ಷ ಫೈನ್ ಇರತ್ತೆ. ಅದ್ರ ಜೊತೆಗೆ ಈಗ ಒಂದ್ಸರಿ ತಪ್ಪು ಮಾಡಿದ್ರೆ ಅವನು ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ನವರು ಅವನಿಗೆ ರಿಜಿಸ್ಟರ್ ಇಂದ 3 ವರ್ಷವರೆಗೂ ಹೆಸರು ತೆಗೆಯಲಾಗತ್ತೆ. ಅದೇ ಅವನು ಪದೇ ಪದೇ ಅದನ್ನ ಅಪರಾಧ ರಿಪೀಟ್ ಆಗಿದ್ರೆ ಅದು ಪರ್ಮನೆಂಟ್ ಆಗಿ ಅವನ ಹೆಸರು ತೆಗೆಯಲಾಗತ್ತೆ. ಅದ್ರ ಜೊತೆಗೆ ಈಗ ಯಾರಾದ್ರೂ ಸರ್ವಿಸ್ ಕೊಟ್ಟಿದ್ರೆ ಅವನಿಗೆ ಅದನ್ನ ತೆಗಿಯಕ್ಕೆ ಹೆಲ್ಪ್ ಮಾಡಿದ್ರೆ ಅಂತ ಅವನಿಗೆ 3 ವರ್ಷ, ದಟ್ ಈಸ್ 3 ವರ್ಷ ಇಂಪ್ರಿಸನ್ಮೆಂಟ್ ಆಗಿರತ್ತೆ. ಅದ್ರ ಜೊತೆಗೆ 5 ಲಕ್ಷ ಫೈನ್ ಆಗಿರತ್ತೆ. ಈಗ ಇದ್ರದ್ದು ಹ್ಯೂಮನ್ ಆರ್ಗನ್ ಕಮರ್ಷಿಯಲ್ ಡೀಲಿಂಗ್ಸ್ ಆಗತ್ತೆ, ಪ್ರಾಫಿಟ್ ಮಾಡ್ಕೊಳ್ತಾರೆ ಅಂತವ್ರಿಗೆ ಸೆಕ್ಷನ್ 19 ಪ್ರಕಾರ ಏನಂದ್ರೆ, ಮಿನಿಮಮ್ 5 ವರ್ಷ ಜೈಲ್ ಶಿಕ್ಷೆ ಆಗಿರತ್ತೆ, ಅದು 10 ವರ್ಷವರೆಗೂ ಹೋಗಬಹುದು. ಮತ್ತೆ ಮಿನಿಮಮ್ 20 ಲಕ್ಷ ಫೈನ್ ಇರತ್ತೆ, ಅದು 1 ಕೋಟಿವರೆಗೂ ಹೋಗ್ಬೋದು. ಈಗ ನಮ್ಮ ದೇಹದ ಟಿಶ್ಯೂಗಳನ್ನ ಇಲ್ಲಿಗಲ್ ಡೀಲಿಂಗ್ಸ್ ಆಗಿದ್ರೆ ಅಂತವರಿಗೆ ಆಸ್ ಪರ್ ಸೆಕ್ಷನ್ 19A ಅವರಿಗೆ 1 ವರ್ಷ ಜೈಲು ಶಿಕ್ಷೆ, ಅದು 3 ವರ್ಷವರೆಗೂ ಹೋಗಬಹುದು. ಆಮೇಲೆ 5 ಲಕ್ಷ ಫೈನ್, ಅದು ಮಿನಿಮಮ್, ಮತ್ತೆ 20 ಲಕ್ಷವರೆಗೂ ಅದು ಹೋಗ್ಬೋದು. ದಿಸ್ ವಾಸ್ ಅಬೌಟ್ ದ ಪ್ರೊವಿಷನ್ಸ್. ಈಗ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಕಾಗ್ನಿಸನ್ಸ್ ಆಫ್ ಅಫೆನ್ಸಸ್ ಆಸ್ ಪರ್ ಸೆಕ್ಷನ್ 22. ಅಂದ್ರೆ ಅಫೆನ್ಸ್ ಯಾವ ಕೋರ್ಟ್ ಒಳಗೆ ಟ್ರೈ ಮಾಡ್ಬೋದು ಮತ್ತೆ ಯಾರು ಕೇಸ್ ಹಾಕ್ಬೋದು ಅಂತ ನಾವು ತಿಳ್ಕೊಬೇಕು. ಈಗ ಇದ್ರೊಳಗೆ ಅಪ್ರೋಪ್ರಿಯೇಟ್ ಅಥಾರಿಟಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಬಿಹಾಫ್ ಆಗಿ ಯಾರಾದ್ರೂ ಅಫಿಷಿಯಲ್ ಅಥಾರಿಟಿ ಈ ಕಂಪ್ಲೇಂಟ್ ಕೊಟ್ಟಿದ್ರೆ ಈ ಕೇಸ್ ಕಾಗ್ನಿಸನ್ಸ್ ತಗೋಬಹುದು. ಅಥವಾ ಒಬ್ರು, ಈಗ ನಾನೇ ಆಗಲಿ ಒಂದು ಪ್ರೈವೇಟ್ ಪರ್ಸನ್ 60 ಡೇಸ್ ನೋಟಿಸ್ ಅಪ್ರೋಪ್ರಿಯೇಟ್ ಅಥಾರಿಟಿ ಅವರಿಗೆ ಕೊಡಬೇಕು.
ಅವ್ರದ್ದು ಮತ್ತೆ ನಂದು ಏನು ಇಂಟೆನ್ಷನ್ ಇದೆ, ನಾನು ಕಂಪ್ಲೇಂಟ್ ಮಾಡೋ ಇಂಟೆನ್ಷನ್ ಇದೆ ಅಂತ ನಾನು ಹೇಳಬೇಕು. ಆ 60 days ನೋಟಿಸ್ ಇದ್ರೆ ಮಾತ್ರ ಆ ಅಪ್ರೋಪ್ರಿಯೇಟ್ ಅಥಾರಿಟಿ ಅದನ್ನು ಕನ್ಸಿಡರ್ ಮಾಡಿ ಕೋರ್ಟಿಗೆ ಹೇಳ್ತಾರೆ. ಮತ್ತು ಯಾವ ಕೋರ್ಟ್ ಇದನ್ನು ಟ್ರೈ ಮಾಡ್ಬೋದು, ದಟ್ ಈಸ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಆರ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್. ಈ 2 ಕೋರ್ಟು ಈ ಅಫೆನ್ಸನ್ನು ಕಾಗ್ನಿಸನ್ಸ್ ತಗೋಬೋದು. ಈ ಕೋರ್ಟ್ ಬಿಟ್ಟರೆ ಬೇರೆ ಕೋರ್ಟು ಈ ಕೇಸನ್ನು ತೊಗೊಳಕ್ಕೆ ಅವರಿಗೆ ಜುರಿಸ್ಡಿಕ್ಷನ್ ಇರೋದಿಲ್ಲ. Thank you. This was about organ donation. What is the campaign, that is ಅಂಗದಾನ್ ಜನ್ ಜಾಗೃತ ಅಭಿಯಾನ್, ಅದ್ರ ಏಮ್ಸ್ ಹೇಳಿದ್ವಿ. ಆಮೇಲೆ ಈ ಪ್ರೊವಿಷನ್ಸ್, ಆ ಆರ್ಗನ್ ಡೊನೇಷನ್ ರಿಲೇಟೆಡ್ ಏನು ಪ್ರೊವಿಷನ್ಸ್ ಇದೆ, ಯಾರಿಗೆ ಅಥಾರಿಟಿ ಇದೆ, ಮತ್ತು ಅಥಾರಿಟಿ ಇಲ್ಲದೆ ಆಗಲಿ, ಆಮೇಲೆ ಏನಾದರೂ ಏನು ಅಪರಾಧ ಮಾಡಿದರೆ ಏನು ಶಿಕ್ಷೆ ಆಗಬಹುದು ಅಂತ ನಾನು ಈ ರೀಲಲ್ಲಿ ನಿಮಗೆ ಹೇಳಿದೆ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಷನ್ ತಗೊಳ್ತಾ ಇರಿ. ಜನರಿಗೂ ಕೂಡ ಇದ್ರ ಬಗ್ಗೆ ಲೀಗಲ್ ಅವೇರ್ನೆಸ್ ಶೇರ್ ಮಾಡಿ. ಥ್ಯಾಂಕ್ ಯು.